ಪಹಲ್ಗಾಮ್ನಲ್ಲಿನ ಭದ್ರತಾ ವೈಫಲ್ಯಕ್ಕೆ ಉತ್ತರಿಸೋದಿಕ್ಕೆ ಒಂದೇ ಒಂದು ಪತ್ರಿಕಾಗೋಷ್ಠಿಯನ್ನ ಯಾಕೆ ನಡೆಸಿಲ್ಲ? ಬಲಿಯಾದವರ ಕುಟುಂಬಗಳ ಕೂಗು ರಾಜಕೀಯ ಹೇಳಿಕೆಗಳ ಅಡಿಯಲ್ಲಿ ಯಾಕೆ ಮರೆಯಾಗಿದೆ? ದುಃಖಿತ ಜನರು ಮೌನದ ಬದಲು ನಿಜವಾದ ಉತ್ತರಗಳಿಗಾಗಿ ಎಷ್ಟು ಸಮಯ ಕಾಯಬೇಕು? ಭದ್ರತಾ ವೈಫಲ್ಯಗಳ ಬಗ್ಗೆ ಸರ್ಕಾರದ ಮೌನ ಏನನ್ನ ಹೇಳ್ತಾ ಇದೆ? ಪಹಲ್ಗಾಮ್ ದುರಂತದ ಬಗ್ಗೆ ಗೃಹ ಸಚಿವರು ರಾಷ್ಟ್ರವನ್ನ ಉದ್ದೇಶಿಸಿ ಯಾಕೆ ಮಾತಾಡಿಲ್ಲ? ಅಮಾಯಕರ ಸಾವಿನಿಂದ ರಾಜಕೀಯ ಲಾಭವನ್ನು ಪಡೆಯಲಾಗ್ತಾ ಇದೆಯಾ? ಭದ್ರತೆ ಇಲ್ಲದೆ ಇರುವಾಗ ಸಾವಿರಾರು ಜನರನ್ನ ಯಾಕೆ ಅಪಾಯದ ವಲಯಕ್ಕೆ ಬಿಡಲಾಯಿತು? ಈ ಪ್ರಶ್ನೆಗಳಿಗೆ ಈ ದೇಶ ಉತ್ತರವನ್ನ ಬಯಸ್ತಾ ಇದೆ. ಇದನ್ನೇ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈಗಲೇ ಈ ವಿಡಿಯೋದ ಕೆಳಗೆ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ. ಈ ವಿಡಿಯೋವನ್ನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ಇದ್ರ ಬಗ್ಗೆ ನಿಮ್ಗೆ ಏನು ಅಭಿಪ್ರಾಯ ಇದೆ ಅದನ್ನ ಕೆಳಗಡೆ ಕಮೆಂಟ್ ಮಾಡಿ. ಇದರ ಲಿಂಕ್ ಅನ್ನ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ. ನಾವೀಗ ವಿಷಯಕ್ಕೆ ಬರೋಣ. ಪಹಲ್ಗಾಮ್ ದಾಳಿಯ ಬೆನ್ನಲ್ಲೇ ಪ್ರಧಾನಿ ಮೋದಿ ಅವರು ಬಿಹಾರದ ಮಧುಬನಿಗೆ ಹೋದ್ರು. ಅಲ್ಲಿ ಅವರು ಪಾಕಿಸ್ತಾನದ ಹೆಸರನ್ನು ಹೇಳದಿದ್ರು ಭಯೋತ್ಪಾದಕ ದಾಳಿ ನಡೆಸಿದವರಿಗೆ ಶಿಕ್ಷೆಯಾಗುತ್ತೆ ಅಂತ ಹೇಳಿದ್ರು. ಮಡಿಲ ಮೀಡಿಯಾಕ್ಕೆ ಇದು ಒಂದು ಸಾಲ್ ಸಾಕಾಗಿತ್ತು. ಅವು ಈಗ ಮೋದಿ ಅವರಿಗಿಂತ ಹೆಚ್ಚು ಗರ್ಜಿಸೋದಿಕ್ಕೆ ಪ್ರಾರಂಭ ಮಾಡಿವೆ. ಮಧುಬನಿ ಸಭೆಯಲ್ಲಿ ಪ್ರಧಾನಿ ಮೋದಿ ಅವರೊಂದಿಗಿನ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಮನಸಾರೆ ನಗ್ತಾ ಇದ್ರು. ನೋಡೋದಕ್ಕೆ ಇದು ಬಹಳ ಚಂದ ಕಾಣಿಸುತ್ತೆ. ದಿಲ್ಲಿಯಲ್ಲಿ ಸರ್ವಪಕ್ಷ ಸಭೆ ನಡೀತು. ಅದರಲ್ಲಿ ಪ್ರಧಾನಿ ಅವರೇ ಇರಲಿಲ್ಲ. ರಕ್ಷಣಾ ಸಚಿವರ ಅಧ್ಯಕ್ಷತೆಯನ್ನು ವಹಿಸಿದ್ರು. ನಮ್ಮದು ಮದರ್ ಆಫ್ ಡೆಮಾಕ್ರಸಿ ಅಂತ ಭಾಷಣ ಮಾಡುವಂಥ ಪ್ರಧಾನಿ ಆ ಡೆಮಾಕ್ರಸಿಯಲ್ಲಿ ವಿಪಕ್ಷಗಳಿಗೆ ಆಡಳಿತ ಪಕ್ಷ ಎಷ್ಟು ಮಹತ್ವ ಕೊಡುತ್ತೆ ಅಂತ ನಿನ್ನೆ ತೋರಿಸಿದ್ರು. ಅವ್ರು ಮನಸ್ಸು ಮಾಡಿದ್ರೆ ಸರ್ವಪಕ್ಷ ಸಭೆಯಲ್ಲಿ ಅವರೇ ಭಾಗವಹಿಸಬಹುದಾಗಿತ್ತು. ವಿಪಕ್ಷ ನಾಯಕರ ಹಾಗೆ ಸಂಸದರ ಅಭಿಪ್ರಾಯವನ್ನು ಆಲಿಸಬಹುದಾಗಿತ್ತು. ಆದರೆ ಆಲಿಸೋದು ಅವರ ಅಭ್ಯಾಸ ಅಲ್ಲ. ಮಾತನಾಡೋದು ಮಾತ್ರನೇ ಅವರಿಗೆ ಅಭ್ಯಾಸ. ಅವರಿಗೆ ಬಿಹಾರಕ್ಕೆ ಹೋಗಿ ಇಂಗ್ಲಿಷ್ನಲ್ಲಿ ಭಾಷಣ ಮಾಡಬೇಕಾಗಿತ್ತು. ಅಲ್ಲಿ ನಿತೀಶ್ ಕುಮಾರ್ ಜೊತೆಗೆ ಕೂತು ನಗಬೇಕಾಗಿತ್ತು. ಇಂತಹ ತೀರಾ ಸೂಕ್ಷ್ಮ ಸಂದರ್ಭದಲ್ಲೂ ದೇಶದ ವಿಪಕ್ಷದ ಮಾತಿಗೆ ಸರ್ಕಾರ ಎಷ್ಟು ಬೆಲೆ ಕೊಡುತ್ತೆ ಅನ್ನೋದು ನಿನ್ನೆ ಸಾಬೀತಾಯಿತು. ಭಯೋತ್ಪಾದನೆ ಬಗ್ಗೆ ಮಾತನಾಡುವಾಗ ಮೋದಿ ಅವರು ಇಂಗ್ಲಿಷನ್ನು ಬಳಸಿದ್ರು. ವಿಶ್ವಸಂಸ್ಥೆಯಲ್ಲಿ ಅಮೆರಿಕ ಅಧ್ಯಕ್ಷರ ಜೊತೆಗೆ ಪತ್ರಿಕಾಗೋಷ್ಠಿಯಲ್ಲಿ ಹಿಂದಿಯಲ್ಲಿ ಮಾತನಾಡಿದಂಥ ಪ್ರಧಾನಿ ಅವರು ಮಧುಬನಿಯಲ್ಲಿ ಇಂಗ್ಲಿಷ್ನಲ್ಲಿ ಯಾಕೆ ಮಾತಾಡಿದ್ರು ಅನ್ನೋದೇ ಅರ್ಥ ಆಗ್ತಾ ಇಲ್ಲಪ್ಪ. ಪಹಲ್ಗಾಮ್ ಕುರಿತು ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದು ಉತ್ತರ ನೀಡಬಹುದಿತ್ತು. ಅದನ್ನ ಬಿಟ್ಟು ಮಧುಬನಿಯಲ್ಲಿ ನಿಂತ್ಕೊಂಡು ಇಂಗ್ಲಿಷ್ನಲ್ಲಿ ಹೇಳಿಕೆಯನ್ನು ನೀಡಲಾಗುತ್ತೆ. ಆದರೆ ಈಗ ಎದ್ದಿರುವಂಥ ಪ್ರಶ್ನೆಗಳಿಗೆ ಉತ್ತರ ಎಲ್ಲಿದೆ ಮತ್ತು ಈ ಪ್ರಶ್ನೆಗಳು ಎಲ್ಲಿದೆ? ಮಧುಬನಿಯಲ್ಲಿ ಭಾಷಣ ಮಾಡೋ ಮೊದಲು ಗಮನಿಸಬೇಕಾಗಿತ್ತು, ಪಹಲ್ಗಾಮ್ನಲ್ಲಿ ಯಾಕೆ ಭದ್ರತೆ ಇರಲಿಲ್ಲ? ವೈದ್ಯಕೀಯ ಚಿಕಿತ್ಸೆಯನ್ನು ಒದಗಿಸುವಲ್ಲಿ ವಿಳಂಬ ಆಯಿತು ಅಂತ ಕುಟುಂಬ ಸದಸ್ಯರು ಯಾಕೆ ಹೇಳ್ತಾ ಇದ್ದಾರೆ? ಇಷ್ಟು ದೊಡ್ಡ ತಪ್ಪು ಯಾಕೆ ಆಯಿತು ಅಂತ ಯಾರೂ ಹೇಳ್ತಾ ಇಲ್ಲ. ಜನರನ್ನ ಹೇಗಷ್ಟು ಸುಲಭವಾಗಿ ಕೊಲ್ಲಲಾಯಿತು ಮತ್ತು ಅದನ್ನು ಯಾಕೆ ತಡೆಯೋದಿಕ್ಕೆ ಸಾಧ್ಯವಾಗಲಿಲ್ಲ ಅನ್ನುವಂಥ ಪ್ರಶ್ನೆಗಳಿಗೆ ಉತ್ತರ ಇಲ್ಲ. ಪುಲ್ವಾಮಾದಲ್ಲಿ ಅಂಥ ದೊಡ್ಡ ದಾಳಿ ನಡೆದಿದೆ. ಈಗ ಪಹಲ್ಗಾಮ್ನಲ್ಲಿ ಇನ್ನೂ ದೊಡ್ಡ ದಾಳಿ ನಡೆದಿದೆ. ಆದರೆ ಇದರಿಂದ ಸರ್ಕಾರ ಏನು ಕಲ್ತಿದೆ? ಹರಿಯಾಣದ ಲೆಫ್ಟಿನೆಂಟ್ ವಿನಯ್ ನರ್ವಾಲ್ ಅವರ ಸಹೋದರಿ ಕೇಳಿದಂಥ ಪ್ರಶ್ನೆಗಳಿಗೆ ಸರ್ಕಾರ ಯಾವಾಗ ಉತ್ತರ ನೀಡುತ್ತೆ? ಅಲ್ಲಿ ಯಾವುದೇ ಭದ್ರತಾ ವ್ಯವಸ್ಥೆಗಳಿರಲಿಲ್ಲ. ಆದರೆ ಪ್ರಧಾನಿಯವರು ಬಿಹಾರದ ಮಧುಬನಿಯಲ್ಲಿ ಅಬ್ಬರಿಸಿ ಮಾತಾಡ್ತಾ ಇದ್ದಾರೆ. ಮೂಲಭೂತ ಸೌಲಭ್ಯಗಳನ್ನು ಒದಗಿಸೋದು ಕಷ್ಟಕರವಾಗಿರುವಂಥ ಲಡಾಖ್ ಮತ್ತು ಸಿಯಾಚಿನ್ನಲ್ಲಿ ಈಗ 4G ಮತ್ತು 5G ಮೊಬೈಲ್ ಸಂಪರ್ಕಗಳು ಅಲ್ಲಿಗೆ ತಲುಪಿವೆ. ಇದು ಇವತ್ತಿನ ದೇಶದ ಆದ್ಯತೆ ಏನು ಅನ್ನೋದನ್ನು ತೋರಿಸುತ್ತೆ. ಭಯೋತ್ಪಾದಕರು ದಾಳಿ ಮಾಡಿದ್ರು, ನಿರಾಯುಧ ಭಾರತೀಯರು ಕೊಲ್ಲಲ್ಪಟ್ರು. ಆ ಸ್ಥಳದಲ್ಲಿ ದೂರವಾಣಿ ಜಾಲ ಸರಿಯಾಗಿ ಕಾರ್ಯನಿರ್ವಹಿಸ್ತಾ ಇಲ್ಲ. 1.5 ಗಂಟೆಗಳಾದರೂ ಕೂಡ ಯಾರು ಅಲ್ಲಿ ಸಹಾಯಕ್ಕೆ ಬರಲಿಲ್ಲ. ತನ್ನ ಸಹೋದರ ಬದುಕುಳಿತಾ ಇದ್ರು, ಆದರೆ ಸತ್ತೋದ ಅಂತ ಲೆಫ್ಟಿನೆಂಟ್ ವಿನಯ್ ನರ್ವಾಲ್ ಅವರ ಸಹೋದರಿ ಹೇಳ್ತಿದ್ದಾರೆ. वहाँ पे 1.5 घंटा वो जिंदा था तब तक कोई नहीं आया वहाँ पे। अगर कोई हेल्प होती, आर्मी होती तो मेरे को बच सकता था. कोई नहीं आया वहाँ पे. ಸೂರತ್ನ ಶೀತಲಾಬೇನ್ ಅಲ್ಲಿ ಸೈನ್ಯ ಇರಲಿಲ್ಲ, ಪೊಲೀಸರು ಇರಲಿಲ್ಲ, ವೈದ್ಯಕೀಯ ಸೌಲಭ್ಯ ಯಾಕೆ ಇರಲಿಲ್ಲ ಅನ್ನೋದ್ರ ಬಗ್ಗೆ ಕೇಳಿದ್ದಾರೆ. ಅವ್ರ ಪತಿ ಶೈಲೇಶ್ ಕಾಲ್ತಿ ಅವರನ್ನ ಭಯೋತ್ಪಾದಕರು ಕೊಂದಿದ್ದಾರೆ. ಮತ್ತೆ ಪ್ರಧಾನಿ ಅವರು ಮಧುಬನಿಯಲ್ಲಿ ಸಿಯಾಚಿನ್ಗೆ 4G ಮತ್ತೆ 5G ಅನ್ನು ತಲುಪಿಸಲಾಗಿದೆ ಅಂತ ಹೇಳ್ತಾ ಇದ್ದಾರೆ. મને પાછો આપો. મારે બીજું કઈ ન જોઈએ. આજ પછી કોઈ દિવસ કોઈ વોટ જ નહીં કરતા. જો આપણી ગવર્મેન્ટને પોતાની સુવિધા રાખવી છે, તમારા પાછળ કેટલા વીઆઈપી હોય છે, કેટલી ગાડીઓ હોય છે, તમારો જીવ જીવ છે. આ ટેક્સ પે કરે છે એનો જીવ જીવ નથી. આ છોકરાઓનું શું, આનું ભવિષ્ય શું? ಇಲ್ಲಿನ ಮಡಿಲ ಮೀಡಿಯಾಗಳು ಜನರು ಕೇಳ್ತಾ ಇರುವಂತ ಈ ಪ್ರಶ್ನೆಗಳ ಬಗ್ಗೆ ದೇಶಕ್ಕೆ ತಿಳಿಸೋದಿಲ್ಲ. ಬಲಿಯಾದವರು ಕುಟುಂಬ ಸದಸ್ಯರು ಸರ್ಕಾರಕ್ಕೆ ಅಂಥ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಆದರೆ ಮಾಧ್ಯಮಗಳು ಸರ್ಕಾರಕ್ಕೆ ಈ ಪ್ರಶ್ನೆಗಳನ್ನ ಕೇಳ್ತಿಲ್ಲ, ಅವ್ರು ಕೇಳೋದು ಇಲ್ಲ. ಮಿನಿ ಸ್ವಿಟ್ಜರ್ಲ್ಯಾಂಡ್ ಅಂತ ಹೇಳಾಗುವಂಥ ಪ್ರವಾಸಿ ಸ್ಥಳದಲ್ಲಿ ಭದ್ರತೆನೇ ಇರಲಿಲ್ಲ. ಭದ್ರತೆ ಯಾಕೆ ಇರಲಿಲ್ಲ ಅನ್ನೋದಕ್ಕೆ ಗೃಹ ಸಚಿವ ಅಮಿತ್ ಶಾ ಕೂಡ ಉತ್ತರವನ್ನ ನೀಡಲಿಲ್ಲ. ಪಹಲ್ಗಾಮ್ನಲ್ಲಿ ಭದ್ರತೆ ಇದ್ದಿದ್ರೆ ನನ್ನ ಸಹೋದರನನ್ನ ಉಳಿಸ್ಕೊಳ್ಳಲಾಗ್ತಾ ಇತ್ತು ಅಂತ ವಿನಯ್ ಸಹೋದರಿ ಸೃಷ್ಟಿ ಹೇಳಿದ್ದಾರೆ.
ಭಯೋತ್ಪಾದಕರ ಗುಂಡು ಹಾರಿಸಿದ ನಂತರ ಕೂಡ ಅವರು ನೋವಿನಿಂದ ನರಳ್ತಾನೆ ಇದ್ರು. ಯಾರೂ ಗಮನಿಸಲಿಲ್ಲ ಮತ್ತು ಯಾರೂ ಸಹಾಯಕ್ಕೆ ಬರಲಿಲ್ಲ. ಅಲ್ಲಿ 1.5 ಗಂಟೆ ಜೀವಂತವಾಗಿದ್ರು ಕೂಡ ಯಾರೂ ಸಹಾಯಕ್ಕೆ ಬರಲಿಲ್ಲ. ಸಹಾಯ ಒದಗಿದ್ದಿದ್ರೆ ಅಥವಾ ಸೇನೆ ಇದ್ದಿದ್ರೆ ಅವರನ್ನು ಉಳಿಸಬಹುದಾಗಿತ್ತು. ಆದರೆ ವಿನಯ್ ಸಹೋದರಿ ಎತ್ತಿದಂತಹ ಪ್ರಶ್ನೆಗಳನ್ನ ಯಾವುದೇ ಮಡಿಲ ಮೀಡಿಯಾಗಳು ಇಲ್ಲಿ ಪ್ರಮುಖವಾಗಿ ತೋರಿಸಲಿಲ್ಲ. ಮನಮೋಹನ್ ಸಿಂಗ್ ಅವರು ಪ್ರಧಾನಿಯಾಗಿದ್ರೆ ಆಕೆಯ ಮುಂದೆ ಈಗಾಗಲೇ 100 ಕ್ಯಾಮ್ರಾಗಳಿರ್ತಿದ್ವು ಮತ್ತು ಆಕೆಯ ಹೇಳಿಕೆಯನ್ನು ಪ್ರತಿಯೊಂದು ಚಾನೆಲ್ನಲ್ಲಿ ನೇರ ಪ್ರಸಾರ ಮಾಡಲಾಗ್ತಾ ಇತ್ತು. ನನ್ನ ಸಹೋದರನನ್ನು ಕೊಂದಂಥ ವ್ಯಕ್ತಿಯ ತಲೆ ನನಗೆ ಬೇಕು ಅಂತ ವಿನಯ್ ಸಹೋದರಿ ಹೇಳಿದ್ದನ್ನು ಪತ್ರಿಕೆಯೊಂದರಲ್ಲಿ ದೊಡ್ಡದಾಗಿ ಹೇಳಲಾಗಿದೆ. ಆದರೆ 1.5 ಗಂಟೆಗಳ ಕಾಲ ಸಹಾಯ ಸಿಗದ ಕಾರಣ ಆಕೆಯ ಸಹೋದರ ಪ್ರಾಣ ಕಳೆದುಕೊಂಡಂಥ ವಿಷಯವನ್ನ ಇಲ್ಲಿ ಮುಚ್ಚಿಡಲಾಗುತ್ತೆ. ವಿನಯ್ ನರ್ವಾಲ್ ನೌಕಾಪಡೆಯ ಯುವ ಅಧಿಕಾರಿ, 6 ದಿನಗಳ ಹಿಂದಷ್ಟೇ ಮದುವೆಯಾಗಿತ್ತು. ಇದನ್ನ ಹೇಳೋ ಮೂಲಕ ಮೀಡಿಯಾಗಳಲ್ಲಿ ಭಾವನೆಗಳನ್ನು ಸೃಷ್ಟಿ ಮಾಡಲಾಯಿತು. ಆದರೆ ಅಧಿಕಾರಿಯ ಸಹೋದರಿ ಹೇಳಿಕೆಗಳನ್ನು ಅಡಗಿಸಿಡ್ಲಾಯಿತು. ಭದ್ರತೆಯನ್ನು ಒದಗಿಸೋದಕ್ಕೆ ಸಾಧ್ಯವಾಗದೇ ಇದ್ದಾಗ ನೀವು ಪ್ರವಾಸಿಗರನ್ನ ಕಣಿವೆಯವರೆಗೆ ಹೋಗೋದಕ್ಕೆ ಯಾಕೆ ಬಿಟ್ರಿ ಅಂತ ಕೂಡ ಕೇಳಲಾಗಿದೆ. ಭದ್ರತೆಯನ್ನು ಒದಗಿಸೋದಕ್ಕೆ ಸಾಧ್ಯ ಆಗದೇ ಇದ್ರೆ 2,000 ಜನರಿಗೆ ಅಲ್ಲಿ ಹೋಗೋದಕ್ಕೆ ಯಾಕೆ ಅವಕಾಶವನ್ನ ನೀಡಲಾಯಿತು. ಕಾಶ್ಮೀರದಲ್ಲಿ ಭಯೋತ್ಪಾದನೆ ಕೊನೆಗೊಂಡಿದೆ ಅನ್ನುವಂಥ ತಪ್ಪು ಕಲ್ಪನೆಯನ್ನು ಸರ್ಕಾರ ಹರಡಿತು ಮತ್ತು ಜನ ಕೂಡ ಅದನ್ನೇ ನಂಬಿದ್ರು. ಈಗ ಅದಕ್ಕೆ ಇನ್ನೂ ಯಾಕೆ ಉತ್ತರ ಸಿಗ್ತಾ ಇಲ್ಲ ಮತ್ತೆ ಯಾರು ಉತ್ತರಿಸ್ತಾರೆ ಇದಕ್ಕೆ? ಅಲ್ಲಿ ಗುಂಡಿನ ದಾಳಿ 30 ನಿಮಿಷಗಳ ಕಾಲ ನಡೀತು ಅಂತ ನೋಡಿದವ್ರು ಹೇಳ್ತಾ ಇದ್ದಾರೆ. ಆದ್ರೆ ಯಾವುದೇ ಪ್ರತಿಕಾರದ ಕ್ರಮ ಮಾತ್ರ ಜರಗಲಿಲ್ಲ. ಅಲ್ಲಿ ಸುರಕ್ಷತಾ ಸಿಬ್ಬಂದಿ ಇದ್ದಿದ್ರೆ ಕನಿಷ್ಠ ಉಗ್ರರನ್ನ ಎದುರಿಸ್ತಾ ಇದ್ರು. ಅವ್ರ ನಡುವೆ ಗುಂಡಿನ ಕಾಳಗ ನಡೀತಾ ಇತ್ತು. ಒಂದಷ್ಟು ಜನ ಆದ್ರೂ ಉಳಿತಾ ಇದ್ರು. ಉಗ್ರರು ವಶಕ್ಕೆ ಸಿಗುವ ಅಥವಾ ಬಲಿಯಾಗುವಂತ ಸಾಧ್ಯತೆ ಇತ್ತು. ಅಂದ್ರೆ ಭದ್ರತೆ ಹೆಸರಿನಲ್ಲಿ ಅಲ್ಲಿ ಏನೂ ಇರಲಿಲ್ಲ. ನೀವು ಘರ್ಜಿಸಬಲ್ಲಿರಿ ಅನ್ನೋದಾದ್ರೆ ಪ್ರಶ್ನೆಗಳಿಗೆ ಯಾಕೆ ಉತ್ತರ ನೀಡ್ತಾ ಇಲ್ಲ? ಈಗ ಕಾಶ್ಮೀರದಲ್ಲಿ ಎಲ್ಲಾನು ಸಾಮಾನ್ಯವಾಗಿದೆ ಅನ್ನುವಂಥ ಹೇಳಿಕೆ ದಾರಿ ತಪ್ಪಿಸುವಂತಿತ್ತು. ಜನರು ಅದನ್ನ ನಂಬಿ ಭಯೋತ್ಪಾದನೆಗೆ ಬಲಿಯಾದ್ರು. ಅದಕ್ಕಾಗಿನೇ ಈಗ ಪತ್ರಿಕಾಗೋಷ್ಠಿ ನಡೀತಾ ಇಲ್ಲ. ಮತ್ತು ಅದು ನಡೆದಿದ್ರೂ ಕೂಡ ಯಾರಾದ್ರೂ ಅಲ್ಲಿ ಪ್ರಶ್ನೆಗಳನ್ನ ಕೇಳ್ತಾರಾ? ಮಡಿಲ ಮೀಡಿಯಾಗಳು ಇದನ್ನೆಲ್ಲ ಕೇಳೋದಿಲ್ಲ. ವರದಿಯೊಂದರ ಪ್ರಕಾರ ಕನಿಷ್ಠ ಸಂಖ್ಯೆಯನ್ನು ಎಣಿಸಿದ್ರು ಪ್ರಸ್ತುತ ಜಮ್ಮು ಮತ್ತು ಕಾಶ್ಮೀರದಲ್ಲಿ 150ಕ್ಕೂ ಹೆಚ್ಚು ವಿದೇಶಿ ಭಯೋತ್ಪಾದಕರಿದ್ದಾರೆ. ಜಮ್ಮು ಮತ್ತು ಕಾಶ್ಮೀರ 2 ಪ್ರದೇಶಗಳಲ್ಲಿ ಡ್ರೋನ್ಗಳ ಮೂಲಕ ಶಸ್ತ್ರಾಸ್ತ್ರಗಳನ್ನು ಪೂರೈಸಲಾಗ್ತಾ ಇರೋದ್ರ ಬಗ್ಗೆ ಹೇಳಲಾಗಿದೆ. ಪ್ರತಿಯೊಬ್ಬ ಪ್ರಾಮಾಣಿಕ ಪರಿಣಿತರು ಹೇಳೋ ಪ್ರಕಾರ ಇದು ಗುಪ್ತಚರ ವ್ಯವಸ್ಥೆಯ ವೈಫಲ್ಯ. ಭದ್ರತೆ ವಿಫಲ ಆದರೆ ಅದಕ್ಕೆ ಯಾರು ಹೊಣೆ ಅಂತ ಕರ್ನಾಟಕ ಸರ್ಕಾರದ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಟ್ವೀಟ್ ಮಾಡಿದ್ದಾರೆ. ಚಾಣಕ್ಯರು ಅಂತ ಕರೆಯಲ್ಪಡುವವರು ಸರ್ಕಾರಗಳನ್ನು ಉರುಳಿಸುವ ಹಾಗೆ ಪಕ್ಷಗಳನ್ನು ಒಡೆಯುವ ಮತ್ತೆ ಚುನಾವಣೆಗಳಲ್ಲಿ ಅಕ್ರಮ ನಡೆಸುವಲ್ಲಿ ನಿರತರಾಗಿರುವಾಗ ಹೀಗಾಗುತ್ತೆ ಅಂತ ಹೇಳಿದ್ದಾರೆ. ಗುಪ್ತಚರ ವ್ಯವಸ್ಥೆ ಎಲ್ಲಿದೆ? ಜೇಮ್ಸ್ ಬಾಂಡ್ ದೋವಲ್ ಎಲ್ಲಿದ್ದಾರೆ ಅಂತ ಕೇಳಿದ್ದಾರೆ. ಪಠಾನ್ಕೋಟ್ ವಾಯು ನೆಲೆ ಮೇಲೆ ದಾಳಿ ಮಾಡಲಾಯಿತು. ಪುಲ್ವಾಮಾದಲ್ಲಿ ಮತ್ತು ಈಗ ಪಹಲ್ಗಾಮ್ನಲ್ಲಿ ಇಂತಹ ದೊಡ್ಡ ದಾಳಿ ನಡೆದಿದೆ. ಈ ನಡುವೆ ಅನೇಕ ಪ್ರಮುಖ ದಾಳಿಗಳು ಕೂಡ ನಡೆದಿವೆ. 14 ಕಾಶ್ಮೀರಿ ಪಂಡಿತರು ಕೊಲ್ಲಲ್ಪಟ್ಟರು. ಆದರೆ ಯಾರಾದರೂ ರಾಷ್ಟ್ರೀಯ ಭದ್ರತಾ ಸಲಹೆಗಾರರ ಹೆಸರನ್ನ ಇಲ್ಲಿ ಉಲ್ಲೇಖ ಮಾಡಿದಾರಾ? ಪ್ರಶ್ನೆ ಕೇಳುವಂಥ ಧೈರ್ಯ ಯಾರಿಗಾದರೂ ಇತ್ತಾ? ಬಿಜೆಪಿ ಸರ್ಕಾರ ಕೋವಿಡ್ ನಂತರ ಹಣ ಉಳಿಸೋದಕ್ಕೆ ಸೇನೆಯಲ್ಲಿ 1.8 ಲಕ್ಷ ಸೇನಾ ಸಿಬ್ಬಂದಿಯನ್ನು ಕಡಿಮೆ ಮಾಡಿದೆ ಅಂತ ಪ್ರಿಯಾಂಕ್ ಖರ್ಗೆ ಹೇಳ್ತಾರೆ. ಅಮಿತ್ ಶಾ ವಿರೋಧ ಪಕ್ಷದ ನಾಯಕರ ಮೇಲೆ ಬೇಹುಗಾರಿಕೆ ನಡೆಸುವಲ್ಲಿ, ಜೈಶಾ ಅವರನ್ನ ICC ಅಧ್ಯಕ್ಷರನ್ನಾಗಿ ಮಾಡುವಲ್ಲಿ ತೋರಿಸಿದಷ್ಟೇ ಆಸಕ್ತಿಯನ್ನ ವಿದೇಶಿ ಬೆದರಿಕೆಗಳ ಮೇಲ್ವಿಚಾರಣೆ ಮಾಡುವಲ್ಲೂ ಕೂಡ ತೋರಿಸಿದ್ರೆ ಬಹುಶಃ ಇವತ್ತು ಹೀಗಾಗ್ತಾ ಇರಲಿಲ್ಲ. ಬಹುಶಃ ಈ ದಾಳಿಯನ್ನು ತಡಿಬಹುದಾಗಿತ್ತು. ಭಯೋತ್ಪಾದಕ ದಾಳಿಯ ಬಗ್ಗೆ ಇಲ್ಲಿವರೆಗೆ ಗೃಹ ಸಚಿವ ಅಮಿತ್ ಶಾ ಒಂದು ಪತ್ರಿಕಾಗೋಷ್ಠಿಯನ್ನು ಕೂಡ ನಡೆಸಿಲ್ಲ. ಅಮಿತ್ ಶಾ ಹೆಲಿಕಾಪ್ಟರ್ನಲ್ಲಿ ಇಳಿದಂತಹ ಸ್ಥಳದಲ್ಲಿ ಭಯೋತ್ಪಾದಕರು 26 ಭಾರತೀಯರನ್ನ ಕೊಂದಿದ್ದಾರೆ. ಗೃಹ ಸಚಿವರಿಗೆ ಅಲ್ಲಿ ಏನ್ ಕಾಣಿಸ್ತು? ನಿರ್ಲಕ್ಷ್ಯ ಕಂಡು ಬಂದಿದೆಯಾ? ಭದ್ರತೆ ಇತ್ತಾ? ರಕ್ಷಣೆಯನ್ನ ತೆಗೆದುಹಾಕಲಾಗಿದೆಯಾ? ಅಥವಾ ವಾರಕ್ಕೊಮ್ಮೆ ಮಾತ್ರನೇ ಗಸ್ತು ತಿರ್ಲಾಗ್ತಾ ಇತ್ತಾ? ಉತ್ತರ ಯಾವಾಗ ಸಿಗುತ್ತೆ ಇದಕ್ಕೆಲ್ಲ? ಅಮಿತ್ ಶಾ ಏಪ್ರಿಲ್ 6ರಿಂದ 8ರವರೆಗೆ ಕಾಶ್ಮೀರಕ್ಕೆ ಭೇಟಿ ನೀಡಿದ್ರು. ಅದಾದ ನಂತರ ಅವರು ಮೋದಿ ಸರ್ಕಾರದ ನಿರಂತರ ಮತ್ತು ಸಂಘಟಿತ ಪ್ರಯತ್ನಗಳು ಭಯೋತ್ಪಾದನೆಯನ್ನ ನಾಶ ಮಾಡಿವೆ ಅಂತ ಹೇಳಿದ್ರು. ಏಪ್ರಿಲ್ 8ರಂದು ಅವರು ಈ ಒಂದು ಹೇಳಿಕೆಯನ್ನು ನೀಡ್ತಾರೆ. ಮತ್ತೆ ಏಪ್ರಿಲ್ 22ರಂದು ಭಯೋತ್ಪಾದಕ ದಾಳಿ ನಡೆಯುತ್ತೆ. 2,000 ಜನರು ಸೇರಿದಂಥ ಸ್ಥಳದಲ್ಲಿ ಒಬ್ಬ ಸೈನಿಕ ಕೂಡ ಇರಲಿಲ್ಲ. ಕಾಶ್ಮೀರದಿಂದ ಹಿಂದಿರುಗಿದ ನಂತರ ಕೂಡ ಶಾ ಒಂದು ಪತ್ರಿಕಾಗೋಷ್ಠಿಯನ್ನು ಕೂಡ ನಡೆಸ್ತಾ ಇಲ್ಲ. ಪಹಲ್ಗಾಮ್ನಲ್ಲಿ ನಡೆದಂತಹ ದುರಂತ ಮತ್ತೆ ಭಯಾನಕ ಭಯೋತ್ಪಾದಕ ದಾಳಿಯ ಬಗ್ಗೆ ಅಮಿತ್ ಶಾ ಅವರಿಗೆ ಉತ್ತರಗಳನ್ನು ನೀಡಬೇಕು. ಅವರು ಅಲ್ಲಿನ ಗಂಭೀರ ಗುಪ್ತಚರ ವೈಫಲ್ಯದ ಬಗ್ಗೆ ಉತ್ತರವನ್ನ ನೀಡಬೇಕು. ಈ ಬೃಹತ್ ವೈಫಲ್ಯ ಹೇಗೆ ಸಂಭವಿಸಿತು ಅನ್ನೋದಕ್ಕೆ ಉತ್ತರ ಬೇಕು. ಕಾಶ್ಮೀರದಲ್ಲಿ ಪರಿಸ್ಥಿತಿ ಸಾಮಾನ್ಯವಾಗಿದೆಯಾ ಅನ್ನೋದ್ರ ಬಗ್ಗೆ ಅವರು ಉತ್ತರವನ್ನ ನೀಡಬೇಕು. ಕಾಶ್ಮೀರದ ಪರಿಸ್ಥಿತಿ ಸಾಮಾನ್ಯ ಸ್ಥಿತಿಗೆ ಮರಳಬೇಕು ಅಂತ ಪದೇ ಪದೇ ಒತ್ತಾಯ ಮಾಡಿದವರು ಅವರು. ಇಷ್ಟೊಂದು ಅಮಾಯಕರ ಹತ್ಯೆಯಾದಾಗ ಕಾಶ್ಮೀರದಲ್ಲಿ ಪರಿಸ್ಥಿತಿ ಸಾಮಾನ್ಯವಾಗಿದೆ ಅಂತ ಅವರು ಹೇಗೆ ಪದೇ ಪದೇ ಹೇಳ್ತಾ ಇದ್ದಾರೆ? ಗೃಹ ಸಚಿವಾಲಯ ಮತ್ತು ಸ್ಥಳೀಯ ಭದ್ರತಾ ಸಂಸ್ಥೆಗಳ ನಡುವಿನ ಸಮನ್ವಯ ಕಾರ್ಯವಿಧಾನಗಳು ಯಾವುವು ಅನ್ನೋದಕ್ಕೆ ಶಾ ಅವರು ಉತ್ತರ ನೀಡ್ತಾರಾ? ಗೃಹ ಸಚಿವಾಲಯ ಹೇಗೆ ಸಮನ್ವಯವನ್ನು ಸಾಧಿಸ್ತಾ ಇದೆ? ಸ್ಥಳೀಯ ಭದ್ರತಾ ಸಂಸ್ಥೆಗಳು ಕೆಲಸ ಮಾಡ್ತಾ ಇವೆ ಅನ್ನೋದಕ್ಕೆ ಅವರು ಉತ್ತರ ನೀಡಬೇಕು. ಗಡಿಯಾಚೆಗಿನ ಭಯೋತ್ಪಾದನೆ ನಿರ್ಮೂಲನೆಯಾಗಿದೆ. ಗಡಿಯಾಚೆಗಿನ ಭಯೋತ್ಪಾದನೆ ಇನ್ನು ಮುಂದೆ ಅಸ್ತಿತ್ವದಲ್ಲಿ ಇಲ್ಲ ಅಂತ ಅಮಿತ್ ಶಾ ಅವರು ಪದೇ ಪದೇ ಹೇಗೆ ಹೇಳ್ಕೊಂಡಿದ್ರು?
ಈಗ ಪಹಲ್ಗಾಮ್ನಲ್ಲಿ ಈ ರೀತಿಯ ದಾಳಿ ನಡೆದಾಗ ತಮ್ಮ ಆ ಹೇಳಿಕೆ ಬಗ್ಗೆ ಅವರೇನು ಹೇಳ್ತಾರೆ? ಜನರನ್ನ ಸುರಕ್ಷಿತವಾಗಿಡೋದ್ರ ಬಗ್ಗೆ ಕಾಳಜಿ ವಹಿಸಬೇಕಾದಂತಹ ಗೃಹ ಸಚಿವಾಲಯ ನಿಜವಾದ ಸಮಸ್ಯೆಗಳನ್ನ ಬಿಟ್ಟು ಚುನಾವಣಾ ನಿರ್ವಹಣೆ, ರಾಜಕೀಯ ನಿರ್ವಹಣೆಯಲ್ಲಿ ಮೈ ಮರ್ತಿದೆ ಅನ್ನುವಂಥ ಪ್ರಶ್ನೆಗೆ ಶಾ ಉತ್ತರಿಸ್ತಾರ? ಇಷ್ಟೊಂದು ಘೋರ ಅವಘಡ ನಡೆದಿದೆ, ಆದರೆ ಇದಕ್ಕಾಗಿ ಯಾರ ರಾಜೀನಾಮೆಯನ್ನು ಕೂಡ ಕೇಳ್ತಾ ಇಲ್ಲ. ಇವತ್ತು ಮಮತಾ ಬ್ಯಾನರ್ಜಿ, MK ಸ್ಟಾಲಿನ್, ಹೇಮಂತ್ ಸೊರೇನ್ ಮತ್ತೆ ಸಿದ್ದರಾಮಯ್ಯ ಅವರಿಂದ ಮಾತ್ರನೇ ಇಲ್ಲಿ ಆಗಾಗ ರಾಜೀನಾಮೆಯನ್ನು ಕೇಳಲಾಗುತ್ತೆ. ರಾಹುಲ್ ಗಾಂಧಿ, ತೇಜಸ್ವಿ ಯಾದವ್ ಮತ್ತೆ ಅಖಿಲೇಶ್ ಯಾದವ್ ಅವ್ರ ಬಗ್ಗೆ ಟೀಕೆ ಮಾಡಲಾಗುತ್ತೆ. ಭಾಷಣದಲ್ಲಿ ಘರ್ಜಿಸಿ ಪಾಕಿಸ್ತಾನಕ್ಕೆ ಸವಾಲ್ ಹಾಕಿದ್ರೆ ಜನರು ತನ್ನನ್ನು ಪ್ರಶ್ನೆ ಮಾಡೋದಿಲ್ಲ ಅಂತ ಮೋದಿ ಸರ್ಕಾರ ಭಾವಿಸುತ್ತಾ? ಶುಭಂ ದ್ವಿವೇದಿ ಅವರ ಹತ್ಯೆ ಆದ ಕಾರಣ ಪ್ರಧಾನಿ ಮೋದಿ ತಮ್ಮ ಕಾನ್ಪುರ ಕಾರ್ಯಕ್ರಮವನ್ನು ರದ್ದುಗೊಳಿಸಿದ್ರು. ಆದರೆ ಈ ದಾಳಿಯಿಂದ ಆಘಾತಕ್ಕೊಳಗಾಗಿರೋದು ಮತ್ತೆ ದುಃಖಿತವಾಗಿರೋದು ಕಾನ್ಪುರ ಮಾತ್ರನೇ ಅಲ್ಲ, ಬಿಹಾರದ ಮನೀಶ್ ರಂಜನ್ ಅವರನ್ನು ಕೂಡ ಕೊಲೆ ಮಾಡಲಾಗಿದೆ. ಹಾಗಾದ್ರೆ ಚುನಾವಣಾ ಭಾಷಣ ಮಾಡೋದಕ್ಕೆ ಮೋದಿ ಬಿಹಾರಕ್ಕೆ ಯಾಕೆ ಹೋದ್ರು? ಪಹಲ್ಗಾಮ್ ಘಟನೆಯ ಆಘಾತದಿಂದ ದೇಶ ಇನ್ನೂ ಕೂಡ ಹೊರಬಂದಿಲ್ಲ. ಆದರೆ ಪ್ರಧಾನಮಂತ್ರಿ ಮಾತ್ರ ಮಧುಬನಿಯಲ್ಲಿ ರೈಲುಗಳಿಗೆ ಹಸಿರು ನಿಶಾನೆಯನ್ನು ತೋರಿಸ್ತಾರೆ. ಇದಕ್ಕೂ ಒಂದು ದಿನ ಮೊದಲು ಏಪ್ರಿಲ್ 23ರಂದು ಬಿಹಾರದ ರಾಜಧಾನಿಯಲ್ಲಿ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಮತ್ತೆ ಎಲ್ಲಾ ಬಿಜೆಪಿ ಸಚಿವರು ಏರ್ ಶೋವನ್ನು ವೀಕ್ಷಿಸ್ತಾ ಇದ್ರು. ಸರ್ಕಾರ ಎಷ್ಟು ನಿಷ್ಕ್ರಿಯವಾಗಿದೆ ಅನ್ನೋದಕ್ಕೆ ಇದಕ್ಕಿಂತ ಬೇರೆ ಏನು ಬೇಕು? ಭಯೋತ್ಪಾದಕರು ಕೊಲೆ ಮಾಡಿ ಅಷ್ಟು ಸುಲಭವಾಗಿ ತಪ್ಪಿಸ್ಕೊಂಡಿದ್ದು ಹೇಗೆ? ಅವರನ್ನು ಯಾವುದೇ ಕಡೆಯಿಂದನೂ ಸುತ್ತುವರಿಲಿಲ್ಲ ಯಾಕೆ? ಅಲ್ಲಿ ಒಬ್ಬನೇ ಒಬ್ಬ ಭಯೋತ್ಪಾದಕನನ್ನ ಕೊಲ್ಲಲ್ಪಟ್ಟಿಲ್ಲ ಅನ್ನೋದು ದೊಡ್ಡ ನಿಷ್ಕ್ರಿಯತೆಯಾಗಿತ್ತು. 1.5 ಗಂಟೆಗಳಾದರೂ ಕೂಡ ಅಲ್ಲಿ ಯಾರೂ ನೆರವಿಗೆ ಬರಲಿಲ್ಲ ಅನ್ನೋದು ಮಹಾ ನಿಷ್ಕ್ರಿಯತೆಯಾಗಿತ್ತು. ಯಾರಾದರೂ ಭಯೋತ್ಪಾದಕರ ವಿರುದ್ಧ ಸೆಣಸೋದಕ್ಕೆ ನಿಂತಿದ್ರೆ ಅದು ಸೈಯದ್ ಆದಿಲ್ ಹುಸೇನ್ ಶಾ. ಭಯೋತ್ಪಾದಕರಿಂದ ಬಂದೂಕನ್ನು ಕಸಿದುಕೊಳ್ಳೋದಕ್ಕೆ ಪ್ರಯತ್ನಿಸಿದಂಥ ಕುದುರೆ ಸವಾರ. ತನ್ನ ಜೀವದ ಬಗ್ಗೆ ಕಾಳಜಿಯನ್ನು ವಹಿಸದೆ ಸೈಯದ್ ಆದಿಲ್ ಹುಸೇನ್ ಶಾ ಉಗ್ರರ ವಿರುದ್ಧ ನಿಂತರು. ಮೋದಿ ಸರ್ಕಾರ ನಿಲ್ಲಿಲ್ಲ, ಅದು ನಿಷ್ಕ್ರಿಯವಾಗಿತ್ತು. ಮತ್ತೆ ಈಗ ಮೋದಿ ಸರ್ಕಾರ ತನ್ನ ನಿಷ್ಕ್ರಿಯತೆಗಳನ್ನು ಮರೆಮಾಚುವಲ್ಲಿ ನಿರತಾಗ್ಬಿಟ್ಟಿದೆ. ಇಲ್ಲಿನ ಮಡಿಲ ಮೀಡಿಯಾಗಳು ಮೋದಿ ಸರ್ಕಾರದ ಈ ಮರೆಮಾಚುವಂಥ ಪ್ರಯತ್ನಗಳಲ್ಲಿ ಶಾಮೀಲಾಗಿದೆ. ಸೈಯದ್ ಹುಸೇನ್ ಬಯಸಿದ್ರೆ ತನ್ನ ಜೀವವನ್ನು ಕಾಪಾಡ್ಕೊಳ್ಳೋದಕ್ಕೆ ಓಡ್ ಹೋಗ್ಬೋದಾಗಿತ್ತು. ಆದರೆ ಓಡ್ ಹೋಗೋ ಬದಲು ಆತ ಭಯೋತ್ಪಾದಕರ ವಿರುದ್ಧ ಹೋರಾಡಿ ಸಾವನ್ನಪ್ಪಿದ್ದಾನೆ. ಆತನ ಮನೆಗಿದ್ದಂಥ ಏಕೈಕ ಆಧಾರ ಬಿದ್ದು ಹೋಗಿದೆ. ಇವತ್ತು ಆ ಮನೆ, ಆ ಕುಟುಂಬ ಅನಾಥ ಆಗಿದೆ. ಆತನ ವೃದ್ಧ ತಂದೆ ತಾಯಿಯ ಹಾಗೆ ಪತ್ನಿ ಅಳು ನಿಲ್ತಾ ಇಲ್ಲ. ಸೈಯದ್ ಆದಿಲ್ ಹುಸೇನ್ ಶಾ ಅಂತ್ಯಕ್ರಿಯೆಯಲ್ಲಿ ರಾಜ್ಯದ ಮುಖ್ಯಮಂತ್ರಿ ಕೂಡ ಭಾಗವಹಿಸಿದ್ರು. ಸಾವಿರಾರು ಪ್ರವಾಸಿಗರಿದ್ದಲ್ಲಿ ಭದ್ರತೆಯೇ ಇರಲಿಲ್ಲ. ಉಗ್ರರ ವಿರುದ್ಧ ಸೆಣಸೋದಕ್ಕೆ ನಿಂತಿದ್ದು ಒಬ್ಬ ಕುದುರೆ ಸವಾರ ಮಾತ್ರ. ಇಂಥ ಗಂಭೀರ ಭದ್ರತಾ ಲೋಪ ಹೇಗೆ ಸಂಭವಿಸ್ತು? ಬರೀ ಮಾತನಾಡುವವರ ಹಾಗೆ ಅಬ್ಬರಿಸುವವರ ರಾಜಕಾರಣದಲ್ಲಿ ಪ್ರಶ್ನೆಗಳು ಅಂತ ಅಂದ್ರೆ ಆಗದವ್ರು ಎದುರಲ್ಲಿ ಪ್ರಶ್ನೆಗಳಿಗಾದ್ರೂ ಏನು ಅರ್ಥ ಇದೆ? ಇದೇ ಇವತ್ತಿನ ಸ್ಪೆಷಲ್. ನೋಡ್ತಾ ಇರಿ ವಾರ್ತಾಭಾರತಿ. ನೀವಿನ್ನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ.